ಹಾಯ್ ಎಲ್ರಿಗೂ ನಮಸ್ಕಾರ. ಪುಟಿನ್ ಮತ್ತು ಢಾಕಾದ ನೆರಳುಗಳು. ಅಧಿಕಾರದ ನಿಶ್ಶಬ್ದ ದಾರಿಗಳಲ್ಲಿ ಪ್ರತಿಯೊಂದು ಗುಸುಗುಸುವು ರಾಷ್ಟ್ರದ ಭವಿಷ್ಯವನ್ನು ಬದಲಾಯಿಸಬಹುದಾದಲ್ಲಿ ಒಂದು ಕತೆ ಹುಟ್ಟುತ್ತದೆ. ಅದು ನವದೆಹಲಿಯಿಂದ ಪ್ರಾರಂಭವಾಗಿ ಮಾಸ್ಕೋ ಮೂಲಕ ಹರಿದು ಕೊನೆಗೆ ಢಾಕಾದ ಮಬ್ಬಿನ ಬೀದಿಗಳಲ್ಲಿ ಅಂತ್ಯಗೊಳ್ಳುತ್ತದೆ. ಇದು ಎಚ್ಚರಿಕೆಯೊಂದರಿಂದ ಆರಂಭವಾಗುತ್ತದೆ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೇಲೆ ಹಲ್ಲೆ ಮಾಡಲು ಸಂಚು ರೂಪುಗೊಂಡಿದೆ ಎಂಬ ಗುಪ್ತಚರ ವರದಿ. ವಿವರಗಳು ಸ್ಪಷ್ಟವಿಲ್ಲ, ಆದರೆ ಆ ಧಮ್ಕಿಯ ತೀವ್ರತೆ ಭಾರತದ ಭದ್ರತಾ ವ್ಯವಸ್ಥೆಯನ್ನೇ ಕದಡುತ್ತದೆ. ತುರ್ತು ಸಭೆಗಳು ನಡೆಯುತ್ತವೆ, ನಿಗೂಢ ಸತ್ಯಗಳು ಬಯಲಾಗುತ್ತವೆ ಮತ್ತು ತನಿಖೆ ತೋರಿಸುತ್ತದೆ ಈ ಕಳ್ಳ ಸಂಚು ಯಾವುದೇ ದೇಶದಿಂದ ಅಲ್ಲ, ಅದು ಗಡಿಗಳನ್ನು ದಾಟಿದ ಒಂದು ಜಾಲದಿಂದ ಬಂದಿದೆ ಅಂತ. ಸಾವಿರಾರು ಮೈಲಿ ದೂರದ ಮಾಸ್ಕೋನಲ್ಲಿ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ರಹಸ್ಯ ವರದಿ ತಲುಪುತ್ತದೆ. ಅಲ್ಲಿ ಶಾಕಿಂಗ್ ಮಾಹಿತಿ, ಕದ್ದ ಸಂಭಾಷಣೆಗಳ ತುಣುಕುಗಳು, ತ್ವರಿತ ದಾಳಿಯ ಸುಳಿವುಗಳು. ಅಪರೂಪದ ರಾಜತಾಂತ್ರಿಕ ಕ್ಷಣದಲ್ಲಿ ಕ್ರೆಮ್ಲಿನ್ ನೇರವಾಗಿ ನವದೆಹಲಿಗೆ ಸಂದೇಶ ಕಳಿಸುತ್ತದೆ. ಅದು ಏನೆಂದರೆ, ಎಚ್ಚರವಾಗಿರಿ, ನಿಮ್ಮನ್ನು ಯಾರೋ ನೋಡುತ್ತಿದ್ದಾರೆ. ಆದರೆ ಕಥೆ ಅಲ್ಲಿ ಕೊನೆಗೊಳ್ಳುವುದಿಲ್ಲ. ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿ ಒಬ್ಬ ಅಮೆರಿಕನ್ ಗುಪ್ತಚರ ಅಧಿಕಾರಿ ಅಸಾಮಾನ್ಯ ಪರಿಸ್ಥಿತಿಯಲ್ಲಿ ಮೃತ ಸ್ಥಿತಿಯಲ್ಲಿ ಪತ್ತೆಯಾಗುತ್ತಾರೆ. ಅಧಿಕೃತ ವರದಿ ಏನಂದ್ರೆ ಅದು ಅಪಘಾತ, ಆದರೆ ಒಳಮಟ್ಟದಲ್ಲಿ ಅದು ಫಜಲ್ನ ಕಾಣೆಯಾದ ತುಣುಕು. ಅವರು ಅಲ್ಲಿ ಏನು ಮಾಡುತ್ತಿದ್ದರು, ಅವರಿಗೆ ಏನು ಗೊತ್ತು, ಮತ್ತು ಅವರ ಸಾಧನದಿಂದ ಪತ್ತೆಯಾದ ಗೂಢ ಕೋಡ್ಗಳಿದ್ದ ಆ ಮಾಹಿತಿಗಳು ಹೇಗೆ ಒಂದು ದಾರಿ ತಪ್ಪಿದ ಜಂಟಿ ಗುಪ್ತಚರ ಕಾರ್ಯಾಚರಣೆಗೆ ಸಂಪರ್ಕ ಹೊಂದಿದ್ದವು ಅನ್ನೋದು ಪ್ರಶ್ನೆ. ಜಾಗತಿಕ ಶಕ್ತಿಗಳು ಮೌನದಲ್ಲಿ ಚಲಿಸುತ್ತಿರುವಾಗ ಒಕ್ಕೂಟಗಳು ಒಳಗೆ ಬದಲಾಗುತ್ತವೆ. ಮೋದಿ ಅವರ ಭದ್ರತೆ ಬಿಗಿಗೊಳ್ಳುತ್ತದೆ. ಪುಟಿನ್ನ ಎಚ್ಚರಿಕೆಯ ದೆಹಲಿಯ ಯುದ್ಧ ಕೊಠಡಿಗಳಲ್ಲಿ ಪ್ರತಿಧ್ವನಿಸುತ್ತದೆ ಮತ್ತು ವಾಷಿಂಗ್ಟನ್ ತನ್ನ ಗುರುತುಗಳನ್ನು ಅಳಿಸಲು ಹಗಲಿರುಳು ಪ್ರಯತ್ನಿಸುತ್ತದೆ. 3 ರಾಷ್ಟ್ರಗಳು, ಒಂದು ಗುಪ್ತ ಸತ್ಯ ಮತ್ತು ಒಂದು ಪ್ರಶ್ನೆ ಇನ್ನೂ ಉಳಿದಿದೆ. ಇತಿಹಾಸವನ್ನು ಬದಲಾಯಿಸಬಹುದಾದ ಹತ್ಯೆಗೆ ನಾವು ಎಷ್ಟು ಹತ್ತಿರ ಬಂದಿದ್ದೇವೆ? ಏಕೆಂದರೆ ಅಧಿಕಾರ ಮತ್ತು ರಾಜಕೀಯದ ಲೋಕದಲ್ಲಿ ಸತ್ಯ ಅಡಗಿರುವುದಷ್ಟೇ ಅಲ್ಲ, ಅದು ರಕ್ಷಿಸಲ್ಪಟ್ಟಿರುತ್ತೆ. ಧನ್ಯವಾದಗಳು. ಈ ತರ ಅಪ್ಡೇಟ್ಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.